ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಇವತ್ತು ಮಂಗಳವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆ 3 ಗಂಟೆಗೆ ಎದ್ದೆ. ಆ್ಯಕ್ಚುಲಿ ಇವತ್ತು ಇಷ್ಟು ಬೇಗ ಎದ್ದಿರೋ ಉದ್ದೇಶ ಏನು ಅಂತ ಅಂದರೆ, ಬ್ರಾಹ್ಮಿ ಮುಹೂರ್ತದಲ್ಲೇ ದೇವರಿಗೆ ಉಪ್ಪಿನ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು. ಸೊ ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಇವತ್ತು ಯೂಶ್ವಲಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಇತ್ತೀಚೆಗೆ ಮಕ್ಕಳು ಅದು ಇದು ಅಂತ ಅಂದ್ಕೊಂಡು ಬ್ರಾಹ್ಮಿ ಮುಹೂರ್ತ ಅಂತಲೇ ಏನಿಲ್ಲ, ರಾಹುಕಾಲ ಬರೋಷ್ಟರಲ್ಲಿ ದೀಪ ಹಚ್ಬಿಡ್ತಾಯಿದ್ದೆ. ಬಟ್ ಇವತ್ತು ಸಂಕಲ್ಪ ಮಾಡ್ಕೊಂಡಿರೋದು ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚಬೇಕು ಅಂತ. ಸೊ ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ದೇವ್ರ ಪಾತ್ರೆಗಳೆಲ್ಲ ಇದೆ, ಆ ದೇವ್ರ ಪಾತ್ರೆಗಳನ್ನೆಲ್ಲ ನಾನು ತೊಳ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನವೀನ್ ಕೂಡ ಎದ್ದು, ಅವರು ನಾನು 3:45 ಆ ಟೈಮ್ಗೆ ಎಬ್ಬಿಸ್ದೆ. ಅವರು ಕೂಡ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟು ದೇವ್ರ ಮನೆಯೆಲ್ಲ ಒರೆಸ್ಕೊಡ್ತಿದ್ದಾರೆ. ನನ್ನ ವಾಯ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸ್ಬೋದು. ಸೊ ನಾನು ಕಂಪ್ಲೀಟಾಗಿ ಹುಷಾರು ತಪ್ಪಿದ್ದೀನಿ. ಸೊ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನೋಡಿ ದೇವ್ರ ಮನೆಯೆಲ್ಲ ಒರೆಸ್ಕೊಟ್ರು. ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಫೋಟೋಸಿಗೆ ಹೂವೆಲ್ಲ ಹಾಕಿ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ. ಏನಂತ ಅಂದರೆ, ಸುಮಾರು ಜನ ನನಗೆ ರೆಗ್ಯುಲರಾಗಿ ಇತ್ತೀಚೆಗೆ ಕಮೆಂಟ್ ಬರ್ತಾ ಇರುತ್ತೆ. ಏನಂತ ಅಂದರೆ, ಉಪ್ಪಿನ ದೀಪ ಹಚ್ಬೇಕಂತ ಅಂದರೆ, ಈಗ ನಾನು ಪ್ರೆಗ್ನೆಂಟ್ ಇದ್ದೀನಿ, ಉಪ್ಪಿನ ದೀಪ ಹಚ್ಬೋದಾ ಅಂತ. ಒಂದು ನಂಬಿಕೆ ಏನಿದೆ ಅಂತ ಅಂದರೆ, ನಾವು ಮಗು ನಮ್ಮ ಹೊಟ್ಟೆಲಿದ್ದಾಗ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಯಾವುದೇ ಪೂಜೆಗಳನ್ನ ಮಾಡಿದ್ರೆ ಅದು ಸಲ್ಲದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಟೈಮಲ್ಲಿ ಈ ಥರ ವ್ರತಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಆದರೆ ನನಗೇನಂತ ಅನಿಸುತ್ತೆ ಅಂತ ಅಂದರೆ, ಭಗವಂತ ಯಾವಾಗಲೂ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ, ಅದು ಪ್ರೆಗ್ನೆಂಟ್ ಇದ್ದಾಗ ಇಲ್ಲದೇ ಇದ್ದಾಗ ಅಂತ. ಬಟ್ ಈ ವ್ರತಗಳನ್ನ ಮಾಡೋದಕ್ಕೆ ಅದರದ್ದೇ ಆದ ನಿಯಮಗಳು ಇರಬಹುದೇನೋ. ಸೊ ಈ ಥರ ವ್ರತನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಜನರಲ್ ಆಗಿ ದಿನ ಹೇಗೆ ಪೂಜೆ ಮಾಡ್ತಾಯಿದ್ರೆ ಆ ಥರ ಮಾಡ್ಕೊಳ್ಳಿ. ಇನ್ನೊಬ್ಬರು ಯಾರೋ ಕಮೆಂಟ್ ಮಾಡಿದರು, ನಾನು ಪ್ರೆಗ್ನೆಂಟ್ ಆಗಿರೋದೇ ಉಪ್ಪಿನ ದೀಪ ಹಚ್ಚಾದ್ಮೇಲೆ ನಾನು ಪ್ರೆಗ್ನೆಂಟ್ ಆದೆ, ಸೊ ಈಗ ನಾನು ದೀಪ ಹಚ್ಬೋದಾ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಬೇಡ ಅನಿಸುತ್ತೆ, ಈ ಟೈಮಲ್ಲಿ ದೀಪ ಹಚ್ಚೋದು ಬೇಡ. ಬಟ್ ನೀವು ದೇವಸ್ಥಾನಗಳಿಗೆ ಹೋಗೋದಕ್ಕೂ ಯಾವುದೇ ಥರ ಅಡ್ಡಿ ಇಲ್ಲ, ಮತ್ತು ನೀವು ನಾರ್ಮಲ್ ಪೂಜೆ ಮಾಡೋದಕ್ಕೂ ಕೂಡ ಅಡ್ಡಿ ಇಲ್ಲ. ಬಟ್ ವ್ರತಗಳನ್ನ ಮಾಡಬಾರ್ದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ನಾನು ನಿಮ್ಗೆ ಈ ಥರ ಹೇಳ್ತಾ ಇದ್ದೀನಿ. ಸಂಕಲ್ಪ ಮಾಡಿಕೊಂಡು ಈ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ಅದು ತುಂಬ ಬೇಗ ಸಲ್ಲುತ್ತೆ ಲಕ್ಷ್ಮೀ ದೇವಿಗೆ ಅಂತ ಹೇಳ್ತಾರೆ. ಯಾವುದೇ ವ್ರತಗಳನ್ನಾದರೂ ಅಷ್ಟೇ, ಬ್ರಾಹ್ಮಿ ಮುಹೂರ್ತ ಅಂದರೆ ಈ ಬೆಳಗಿನ ಜಾವ 3-3:30 5:30 ಒಳಗಡೆ ಈ ಟೈಮಲ್ಲಿ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬ ಬೇಗ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈಗ ಎಷ್ಟೇ ಕಷ್ಟ ಆದರೂ ರಾತ್ರಿಯೇ ಮನೆಯೆಲ್ಲ ಒರೆಸ್ಕೊಂಡಿದ್ವಿ, ಕ್ಲೀನ್ ಮಾಡ್ಕೊಂಡಿದ್ವಿ. ಆದರೂ ಕೂಡ ದೇವ್ರ ಮನೆ ಕೆಲಸ, ದೇವ್ರ ಪಾತ್ರೆ ಎಲ್ಲ ತೊಳೆಯೋದು ಅಂದರೆ ತುಂಬ ಸಮಯ ಬೇಕು. ನನಗೆ ನವೀನವರು ಕೂಡ ಹೆಲ್ಪ್ ಮಾಡೋದ್ರಿಂದ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಓಕೆ 3 ಗಂಟೆಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಹೆಂಗೆ ಆಗ್ಬಿಡ್ತೀವಿ ಅಂತ ಅಂದರೆ, ಏನೂ ಬೇಡ, ಬರೀ ದೇವ್ರು ನಾನು ಯಾವಾಗಲೂ ಏನು ಮಾಡ್ತೀನಿ ಅಂತ ಅಂದರೆ, ಈ ದೇವ್ರ ಸಾಂಗ್ಗಳನ್ನ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ನಮ್ಮ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ನಮ್ದು ಏನೇ ಕಷ್ಟ, ನೋವು, ದುಃಖ ಇದ್ದರೂ ಕೂಡ ಭಗವಂತನ ಹತ್ರ ಹೇಳ್ಕೊಂಡಾಗ ಅದೊಂಥರ ಸಮಾಧಾನ. ನಾನು ಇದು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಅಷ್ಟೋತ್ತರ ಹಾಕ್ಕೊತೀನಿ. ಅದನ್ನು ಹಾಕ್ಕೊಂಡು ಅದನ್ನು ಕೇಳ್ತಾ ಇರಬೇಕು, ನಾವು ಅದನ್ನು ಹೇಳಬೇಕು ಅಥವಾ ಕೇಳಬೇಕು. ಅದನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಉಪ್ಪಿನ ದೀಪ ಹಚ್ಚೋದು ಹೇಗೆ, ಪ್ರೊಸೀಜರ್ ಏನು, ಅದ್ರ ವಿಸರ್ಜನೆ ಹೇಗೆ ಅಂತ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅದರದ್ದೇ ಒಂದು ಕಂಪ್ಲೀಟ್ ವಿಡಿಯೋ ಕೂಡ ಮಾಡಿದ್ದೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಖಂಡಿತ ನೀವು ಅದನ್ನು ಹೋಗಿ ನೋಡ್ಬೋದು. ನೀವು ಉಪ್ಪಿನ ದೀಪ ಅಂತ ಕೊಟ್ಟರೆ ಫಸ್ಟ್ ವಿಡಿಯೋ ನನ್ನದೇ ಬರುತ್ತೆ. ಸೊ ಉಪ್ಪಿನ ದೀಪ ಹಚ್ಚೋದ್ರ ಬಗ್ಗೆ ಪ್ರೊಸೀಜರ್ ರಮ್ಯ ನವೀನ್ ಅಂತ ಜೊತೆಯಲ್ಲೂ ಕೊಡಿಬೇಕಿದ್ರೆ ನಿಮಗೆ ಪಟ್ಟಂಥ ವಿಡಿಯೋ ಸಿಕ್ಬಿಡುತ್ತೆ. ಅದರಲ್ಲೂ ಆಷಾಢ ಮಾಸದಲ್ಲಿ ಮಂಗಳವಾರ, ಶುಕ್ರವಾರನೇ ಹಚ್ಚಬೇಕು ಅಂತ ಏನಿಲ್ಲ, ಮಂಗಳವಾರನೂ ಕೂಡ ಹಚ್ಬೋದು. ಸೊ ತುಂಬ ಮಡಿಯಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆನ ಇಟ್ಟು ಈ ಒಂದು ವ್ರತನ ಮಾಡಿದ್ರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ನನಗೂ ಸುಮಾರು ಸಲ ಅನುಭವಗಳಾಗಿದೆ. ನನ್ನ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸು, ನನ್ನ ಫಾಲೋವರ್ಸು ಕೂಡ ತುಂಬ ಜನ ಹಚ್ಚಿದ್ದೀರಾ, ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇವತ್ತು ಏನೋ ಒಂಥರ ನಾನು ಹೇಳಿದ್ನಲ್ಲ, ಒಂದು ಪಾಸಿಟಿವ್ ವೈಬ್. ನಾನು ಕರೆಕ್ಟಾಗಿ ದೀಪ ಹಚ್ಚಿದಾಗ ಬೆಳಗಿನ ಜಾವ 5:15 ಒಳಗಡೆ ಎಲ್ಲ ದೀಪ ಹಚ್ಬಿಟ್ಟೆ ನಾನು. ಅದೊಂಥರ ತೃಪ್ತಿ ಆಯಿತು ನನಗೆ. ನಾನು ಅಂದ್ಕೊಂಡಂಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ದೀಪ ಹಚ್ಚಿದ್ನಲ್ಲ ಅಂತ. ಸೊ ಲಕ್ಷ್ಮಿ ಮುಂದೆ ದೀಪ ಈ ಥರ ಕಾಣ್ತಾ ಇದೆ. ಆ್ಯಂಡ್ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಅವ್ರಿಗೆ ಇಷ್ಟು ಬೇಗ ಎಲ್ಲ ಎದ್ದೇಳೋ ಅಭ್ಯಾಸನೇ ಇಲ್ಲ. ಅವ್ರು 6 ಗಂಟೆಗೆ ಎದ್ದೇಳಲ್ಲ. ನಾನಾಗೆ ಎಬ್ಸೋವರೆಗೂ ಒಂದಿನನೂ ಅವ್ರು ಎದ್ದಿಲ್ಲ. ನಾನು ಯಾವಾಗಲೂ ಅವ್ರಿಗೆ ರೇಗಿಸ್ತಿರ್ತೀನಿ, ನವೀನ್ ನೀವು ಯಾವತ್ತು ನನಗಿಂತ ಮುಂಚೆ ಎದ್ದು ಬಂದು ನನಗೊಂದು ಲೋಟ ಬಿಸಿನೀರು ತೊಗೊಬಂದು ಕೊಡ್ತಿರೋ ಆವಾಗಲಿಂದ ನಮ್ದು ಇನ್ನೂ ಗ್ರೋತ್ ಚೆನ್ನಾಗಾಗುತ್ತೆ, ಜೀವನದಲ್ಲಿ ನಮ್ದು ಇನ್ನೂ ಸಕ್ಸಸ್ ಬೇರೆ ಥರ ಆಗುತ್ತೆ ಅಂತ.
ಯಾವಾಗಲೂ ರೇಗಿಸ್ತೀನಿ, ಬಟ್ ಅವ್ರು ಎದ್ದೇಳೋದಿಲ್ಲ ಆಯಿತಾ. ನನಗೆ ಗೊತ್ತು ಅವ್ರನ್ನ ನಾನು ಎಬ್ಬಿಸಿ ಬಂದಾದ್ಮೇಲೂ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ನಾನು ನವೀನ್ ಎದ್ರಾ ಅಂತ ಅಂದದ್ಮೇಲೆ ಅವ್ರು ಎದ್ದೇಳೋದು. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನು ನಾನು ದೀಪ ಎಲ್ಲ ಹಚ್ಚಿ ಅದಾದಮೇಲೆ ಒಂದೆರಡು ವೀಡಿಯೋ ಶೂಟ್ ಮಾಡೋದು ಇತ್ತು, ಅದನ್ನು ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡ್ತಾರೆ, ಈ ಥರ ರೊಟ್ಟಿ ಮತ್ತು ಪಲ್ಯ ಮಾಡ್ತಾಯಿದ್ದೀನಿ, ತಿಂಡಿಗೆ ಇಲ್ಲೇ ಬಂದುಬಿಡು ಅಂತ. ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಹಾಗೆ ನಾನು ಇವತ್ತು ಕ್ಯಾಪ್ಸಿಕಮ್ ರೈಸ್ ಏನಾದರೂ ಮಾಡಿಬಿಡೋಣ, ಈಸಿಯಾಗಿ ಆಗುತ್ತೆ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಅಮ್ಮ ಕರೆದಿದ್ದು ಖುಷಿನೇ ಆಗೋಯ್ತು ನನಗೆ. ಸರಿ ಅಮ್ಮ ಆಯಿತು ಬರ್ತೀನಿ ಅಂತ ಬಂದೆ. ಇಲ್ಲಿ ಆರ್ಯ ಆಟಾಡ್ತಾ ಇದ್ದಾನೆ, ಅಥರ್ವನ್ನ ಯೂನಿಫಾರ್ಮ್ ಎಲ್ಲ ಹಾಕಿಸ್ಕೊಂಡು ಬಂದುಬಿಟ್ಟೆ. ಆರ್ಯ ಅಂತೂ ದೊಡ್ಡವನಾಗ್ಬಿಟ್ಟಿದ್ದಾನೆ ಇವಾಗ, ಯಾವ ಥರ ಓಡಾಡ್ತಾನೆ ಅಂದರೆ, ಆಮೇಲೆ ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ಏನಾದ್ರು ನೀರು ಚೆಲ್ಲಿದ್ರೆ ಹೋಗೋ ಮಕ್ಕನೇ ಬಟ್ಟೆ ತೊಗೊಬಂದು ಒರೆಸು ಅಂದರೆ ಒರೆಸ್ತಾನೆ, ಟಿ ವಿ ಆನ್ ಮಾಡು ಅಂದರೆ ಮಾಡ್ತಾನೆ. ಯಾರ್ಯಾರ ಮೊಬೈಲ್ ಯಾರ್ಯಾರ್ದು ಅಂತ ಅವನಿಗೆ ಗೊತ್ತು, ಅದನ್ನೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಡ್ತಾನೆ. ಅವನೊಂಥರ ನಮ್ಮ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡೋದಕ್ಕೆ ಈಗ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಮ್ಮ ಇಲ್ಲಿ ಒಚ್ಚಲಿಗೆ ಅಂತ ನಮ್ಮ ಸೈಡೆಲ್ಲ ಹೇಳೋದು, ಅದನ್ನು ಮಾಡ್ತಿದ್ದಾರೆ. ಅದಾದಮೇಲೆ ತಿಂಡಿ ಹಾಕ್ಕೊಟ್ರು, ಮಕ್ಳಿಗೆ ತಿನ್ನಿಸ್ಬಿಡು ಬೇಗ ಅಂತ. ನಾವು ಅಥರ್ವ ಸ್ಕೂಲ್ಗೆ ಹೋಗ್ತಾನಲ್ಲ, ಅವನಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಪೂಜೆ ಎಲ್ಲ ಹೆಂಗೆ ಮುಗಿಸಿದ್ವೋ, ಕೋಲ್ಡ್ ಆಯಿತು ನನಗೆ ನವೀನ್ಗೆ ಎಲ್ರಿಗೂ. ಸೊ ಅಲ್ಲಿಂದನೇ ಫುಲ್ಲು ಅವ್ರಿಗೂ ಕೂಡ ರನ್ನಿಂಗ್ ನೋಸು, ನನಗೂ ಕೂಡ ಕಾಫ್ ಆಯಿತು. ಅಭ್ಯಾಸ ಇಲ್ಲ, ಇವಾಗ ಕೊರೆ ಇರುತ್ತಲ್ವ, ಹಂಗೇ ಸ್ಟಾರ್ಟ್ ಆಯಿತು. ನಾವು ಮಡ್ಲಕ್ಕಿ ಕೊಡಬೇಕು ಅಂತ ಬೇರೆ ಅಂದ್ಕೊಂಡಿದ್ರಿಂದ ಎಲ್ಲನೂ ನಾನು ರೆಡಿ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಆಲ್ರೆಡಿ ಒಂದು 10:30 ಈ ಥರ ಆಗಿತ್ತು. ಇವತ್ತು ಮಂಗಳವಾರ ಶುಕ್ರವಾರ ವಿಶೇಷ ಅಲಂಕಾರ ಕೂಡ ಇರುತ್ತೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಜರ್ಬಾದಲ್ಲಿರುವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿರೋದು ನಾವು. ಹಂಗಾಗಿ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹರಕೆಗಳನ್ನ ತುಂಬ ದಿನ ಇಟ್ಕೋಬಾರ್ದು ಅಂತಾರೆ, ಬಟ್ ಅದು ತೀರ್ಸೋದಕ್ಕೂ ಅಷ್ಟೇ ಸಮಯ ಬರಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ ಅದು. ಆ್ಯಂಡ್ ಈಗ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಅಲಂಕಾರ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ವೀಳ್ಯದೆಲೆಯಿಂದ ಅಲಂಕಾರ ಇತ್ತು. ಇವತ್ತು ಮಂಗಳವಾರ, ಈ ಆಷಾಢದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಒಂದು ವಿಶೇಷವಾದ ಅಲಂಕಾರ ಇರುತ್ತೆ. ಚೆನ್ನಾಗಿತ್ತು, ಒಂಥರ ಬ್ಲೆಸ್ಡ್ ಅಂತ ಅನ್ನಿಸ್ತು ಆಯಿತಾ. ನಾನು ಸುಮಾರು ಸಲ ಬಂದಿದ್ದೆ, ಬಟ್ ಆರ್ಯನ್ ಡೆಲಿವರಿ ಆದಮೇಲೆ ನಾವು ಬರೋದಕ್ಕಾಗಿರಲಿಲ್ಲ. ನಾನು ಹೇಳಿದ್ನಲ್ಲ, ಆವಾಗ ಹರಕೆ ಹೊತ್ಕೊಂಡಿದ್ದು ನವೀನ್, ನನಗೂ ಮತ್ತು ಏನು ಆರ್ಯ ಇಬ್ರಿಗೂ ಕೂಡ ಆರೋಗ್ಯವಾಗಿರಲಿ ಅವರು ಅಂತ ಅಂದ್ಕೊಂಡು ಹರಿಸ್ಕೊಂಡಿದ್ದನ್ನು ಇವಾಗ ಹರಕೆನ ತೀರಿಸಿದ್ದು, ಮಡ್ಲಕ್ಕಿ ಕೊಟ್ಟಿದ್ದು. ಆದರೂ ಒಂದು ಕಡೆ ಖುಷಿ ಆಗುತ್ತೆ, ಗಂಡ ಆದವನು ಹೆಂಡತಿ ಮಗುಗೋಸ್ಕರ ಈ ಥರ ಸಣ್ಣ ಪುಟ್ಟ ಹರಕೆಗಳನ್ನ ಮಾಡಿಕೊಂಡು ನಮಗೋಸ್ಕರ ಪ್ರೇ ಮಾಡಿದಾಗ ಅದನ್ನು ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನಾನು ಬ್ಲೆಸ್ಡ್ ಆಯಿತಾ ಆ ವಿಷಯದಲ್ಲಂತೂ. ಅದೆಷ್ಟು ಏನು ಮಾಡಿದ್ರೂ ಸಾಲಲ್ಲ, ಅವ್ರನ್ನ ತೀರ್ಸೋದಕ್ಕೆ ಆಗಲ್ಲ ನನ್ನನ್ನು. ನನ್ನ ತಂದೆ ಎಷ್ಟು ಪ್ರೀತಿ ಕೊಡ್ತಾಯಿದ್ರು ಅಷ್ಟೇ ಪ್ರೀತಿ ಕೊಟ್ಟು ಕಾಳಜಿ ಕೊಟ್ಟು ನನ್ನನ್ನು ನನ್ನ ಮಕ್ಕಳನ್ನ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಕರ್ತವ್ಯ ಅದೆಲ್ಲ ಬೇರೆ, ಗಂಡ ಅದನ್ನು ಹೆಂಡತಿ ನೋಡ್ಕೊತಾನೆ, ಮಕ್ಕಳು ನೋಡ್ಕೊತಾನೆ ಅಂತ. ಆದರೆ ಪ್ರಪಂಚದಲ್ಲಿ ಏನೇನು ಆಗ್ತಾಯಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ಎಷ್ಟು ಪ್ರೀತಿ ಮಾಡೋರನ್ನ ಹೇಗೆಲ್ಲ ನಡ್ಸ್ಕೊತಾರೆ, ಏನು ಲವ್ ಮಾಡಿ ಮದುವೆ ಆಗಿದ್ರು ಎಲ್ಲರ ಲೈಫಲ್ಲೂ ಸಣ್ಣ ಪುಟ್ಟ ಜಗಳ ಬರುತ್ತೆ, ಬಟ್ ಅನುಸರಿಸ್ಕೊಂಡು ಅಂಡರ್ಸ್ಟ್ಯಾಂಡಿಂಗಿಂದ ಹೋಗೋದನ್ನೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಆ ವಿಷಯದಲ್ಲಿ ನಮ್ಮ ಜೀವನ ಹೇಗೋ ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಹೇಗೋ ನಡೀತಾ ಇದೆ. ಆ್ಯಂಡ್ ತಾಯಿ ಕಣ್ಣು ತುಂಬ್ಕೊಳ್ಳೋದಕ್ಕೆ ನನಗಂತೂ ಎಷ್ಟು ಖುಷಿಯಾಯಿತು ಅಂತಂದರೆ, ಅಲಂಕಾರ ದರ್ಶನ ಏನೂ ರಿಯಲಾಗಿ ಎದ್ದು ಬಂದು ಕೂತಿದ್ದಾಳೆ ತಾಯಿ ಅಂತ ಅನಿಸ್ತು. ಸೊ ನಮ್ಮ ಬೇಡಿಕೆಗಳನ್ನೆಲ್ಲ ತಾಯಿ ಮುಂದೆ ಇಟ್ಟು, ನಾನು ಹೇಳಿದ್ದೆ ಇದು ನಮ್ಮ ಅಮ್ಮನ ಮನೆ ಹೆಣ್ದೇವರು, ಸೊ ದುರ್ಗಾ ಪರಮೇಶ್ವರಿ. ಅದರಲ್ಲೂ ಈ ಮನೆ ಮಕ್ಕಳಿಗೆ, ಮನೆ ಹೆಣ್ಮಕ್ಳಿಗೆ ತುಂಬ ಬೇಗ ಒಲಿತಾಳೆ ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ. ಸೊ ಆಗಾಗ ತಾಯಿ ದರ್ಶನ ಮಾಡ್ಕೊತಾ ಇರ್ತೀವಿ. ಬಟ್ ಇನ್ನೊಂದು ಗಂಡೇವರು ದೇವಸ್ಥಾನ ಎಲ್ಲ ಈಗ ಹೊಸದಾಗಿ ಊರಲ್ಲಿ ಓಪನ್ ಮಾಡಿದ್ದಾರೆ, ಚಿಕ್ಕ ದೊಡ್ಡಯ್ಯ ಅಂತ ಅಂದ್ಬಿಟ್ಟು ದೇವರು. ಬಟ್ ನನಗೆ ಈ ಸಲ ನವೀನ್ ಮಕ್ಕಳು ಎಲ್ಲರೂ ಹೋಗಿದ್ರು, ಬಟ್ ನಾನು ಅಟೆಂಡ್ ಮಾಡೋದಕ್ಕಾಗಿರಲಿಲ್ಲ. ಅವತ್ತು ಅಲ್ಲಿಗೆ ಒಂದಿನ ಪ್ಲ್ಯಾನ್ ಮಾಡ್ಕೊಬೇಕು, ನಾನು ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸಲ ಪೂಜೆ ಮಾಡಿಸ್ಕೊಂಡು ಬರಬೇಕು. ಇಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಅರ್ಚನೆ ಮಾಡಿರೋಂಥ ಕುಂಕುಮ ಕೊಡ್ತಾರೆ, ಮಡ್ಲಕ್ಕಿ ಕೊಟ್ಟಿದ್ದು ಬಳೆ ಹೂವು ಅದನ್ನೆಲ್ಲ ಕೊಡ್ತಾರೆ. ಒಂಥರ ಪಾಸಿಟಿವ್ ವೈಬು. ಅದು ಹೆಣ್ಮಕ್ಳು ಫೀಲ್ ಮಾಡ್ತೀವಿ ನಾವು. ಈ ಮಂಗಳವಾರ ಶುಕ್ರವಾರ ಅದೊಂಥರ ಸೀರೆ ಉಟ್ಕೊಂಡು, ಬಳೆ ಹಾಕ್ಕೊಂಡು, ಹೂ ಮುಡ್ಕೊಂಡು, ಈ ಥರ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋದರೆ ಆ ವೈಬ್ ಸೀರಿಯಸ್ಲಿ ಬೇರೆ ಥರ ಇರುತ್ತೆ.
ನನಗೂ ಒಂಥರ ಖುಷಿ ಆಯಿತು. ಅಲ್ಲಿಂದ ನಾವು ನೆಕ್ಸ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈವ್ನಿಂಗ್ ಆಗ್ತಿದ್ದಂಗೆ ನಾನು ಮತ್ತು ನಾವಿನ್ನಿಬ್ಬರು ಹುಷಾರು ತಪ್ಪಿದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಜ್ವರ ಬಂದಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗಲ್ಲ, ಟ್ಯಾಬ್ಲೆಟ್ ತೊಗೊತೀವಿ ಒಂದು ಆಗುತ್ತಾ ಏನು ಅಂತ. ಬಟ್ ಆಗ್ತಾನೆ ಇರಲಿಲ್ಲ, ತುಂಬ ಹುಷಾರು ತಪ್ಪಿದ್ವಿ. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಎದ್ದಿದ್ರಿಂದನಾ ಅಥವಾ ಏನಾದರೂ ಬೇರೆ ಏನಾದರೂ ಕೋಲ್ಡ್ ಆಗೋವಂಥ ತಿಂದ್ವಾ ಏನು ಅಂತಲೇ ಗೊತ್ತಾಗಲಿಲ್ಲ. ಕಂಪ್ಲೀಟ್ ಬೆಳಿಗ್ಗೆಯಿಂದ ನಾನು ಬೆಡ್ಡಿಂದ ಎದ್ದೇಳೇ ಇರಲಿಲ್ಲ. ಸಂಜೆ ಹಾಸ್ಪಿಟಲ್ಗೆ ಹೋಗಬೇಕು ಅಂದಾಗ ಎದ್ದಿದ್ದು. ಏನೂ ಊಟನೂ ಕೂಡ ಮಾಡೋಕ್ಕಾಗಿರಲಿಲ್ಲ ನನಗೆ. ಈಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ನವೀನ್ ಕೂಡ ತೋರಿಸ್ಕೊಂಡ್ರು. ಅವ್ರಿಗೂ ಕೂಡ ಆಗ್ತಿರ್ಲಿಲ್ಲ, ಎನರ್ಜಿನೇ ಇರಲಿಲ್ಲ. ಮತ್ತು ನಾವು ಇನ್ನೊಂದು ಈಗ ರೀಸೆಂಟಾಗಿ ಫಂಕ್ಷನ್ ಕೂಡ ಮಾಡೋದಿದೆ. ಅದು ಏನು ಅದನ್ನೆಲ್ಲ ನಾನು ನಿಮಗೆ ಕಮ್ಮಿಂಗ್ ವ್ಲಾಗ್ಸಲ್ಲಿ ಡೀಟೇಲ್ಸ್ನ ಕೊಡ್ತೀನಿ. ತುಂಬ ದೂರ ಇಲ್ಲ, ತುಂಬ ಹತ್ತಿರನೇ ಇದೆ. ಅದ್ರ ಜೊತೆಗೆ ನಂಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಾದ್ಮೇಲೆ ನೀವು ಡ್ರಿಪ್ಸ್ ಹಾಕ್ಸ್ಕೋಬೇಕು. ತುಂಬ ಸುಸ್ತಾಗಿಬಿಟ್ಟಿದ್ದೆ ನಾನು, ಹಾಗಾಗಿ ಡ್ರಿಪ್ಸ್ ಹಾಕಿದ್ದಾರೆ. ಇಲ್ಲಿ ನವೀನ್ ಮತ್ತು ಅಥರ್ವ ಇಬ್ಬರು ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ. ಆರೋಗ್ಯ ಇಲ್ಲ ಅಂತಂದರೆ ಮನುಷ್ಯಂಗೆ ಏನೂ ಮಾಡೋದಕ್ಕಾಗಲ್ಲ. ನನ್ನ ಬಾಡಿಯಲ್ಲಿ ಒಂದು %1 ಅಷ್ಟು ಎನರ್ಜಿನೇ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಸೊ ಹಾಕ್ಸ್ಕೊಬಿಡೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದ್ಕೊಂಡು ಡ್ರಿಪ್ಸ್ ಹಾಕ್ಸ್ಕೊಂಡೆ. ಸೊ ಫ್ರೆಂಡ್ಸ್, ಇದಾಗಿತ್ತು. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.